ನಮಸ್ಕಾರ ಕರ್ನಾಟಕ, ದಿ ರಿಯಲ್ ರಿಯಾಲಿಟಿ ಶೋ ಸಿಟಿಜನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ನಿನ್ನೆ ನಿಮ್ಮ 12 ಜನಕ್ಕೂ ಟಾಸ್ಕ್ ಕೊಟ್ಟಿದ್ವಿ, ಲಿಕ್ವಿಡ್ ಗೋಲ್ಡ್ ಅಂತ. ತುಂಬಾನೇ ಮೀಡಿಯೋಕರ್ ಪರ್ಫಾರ್ಮೆನ್ಸ್ ಇತ್ತು. ಇಲ್ಲಿಂದ ನಾವು ನಿಮ್ಗೆ ಮುಂಚೆ ಹೇಳಿದ್ವಿ ಟಫ್ ಕರ್ಕೊಂಡು ಹೋಗ್ತೀವಿ ಅಂತ ಟಾಸ್ಕ್ಗೆ. ಬಟ್ ಬ್ಯಾಕ್ ಟು ಸ್ಕ್ವೇರ್ ಒನ್, ನೀವೆಲ್ಲರೂ ಡ್ರಾಸ್ಟಿಕ್ ಆಗಿ ಫೇಲ್ ಆಗಿದ್ದೀರಾ. ಜನ ತುಂಬಾ ಇಂಟೆಲಿಜೆಂಟ್ ಇವತ್ತು. ಸ್ಟಫ್ ಇಲ್ಲದೆ ಯಾರು ಬೆಲೆ ಕೊಡಲ್ಲ. ನೆನ್ನೆ ತರ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಆಸ್ ಎ ಹೋಲ್ ನಾವೆಲ್ಲರೂ ಫೇಲ್ ಆಗ್ತೀವಿ. 12 ಜನಕ್ಕೆ ಬಹುಶಃ ಯಾವುದೇ ಒಂದು ರಿಯಾಲಿಟಿ ಶೋ ಅಲ್ಲಿ ಡೇಂಜರ್ ಝೋನ್ ಕಳಿಸಿದ್ದು ಇಷ್ಟೇ ಇಲ್ಲ. ವಿ ವಾಂಟೆಡ್ ಟು ಟಾರ್ಗೆಟ್ ಇನ್ ಅ ವೆರಿ ಬಿಗ್ ವೇ. ನಾನು ಯಾವಾಗ ಪನಿಷ್ಮೆಂಟ್ ಕೊಟ್ಟಾಗ್ಲೂ ಬಂದಿರಲಿಲ್ಲ. ಇಟ್ ವಾಸ್ ಎ ಸರ್ಪ್ರೈಸ್ ವಿಸಿಟ್. ಸೊ ನಾನು ಯಾವಾಗ ಬೇಕೋ ಬರ್ಬೋದು, ಕರೆಕ್ಟಾಗಿ ಆಗ್ತಾ ಇದೆಯಲ್ವ ಅಂತ ಯಾವಾಗ ಬೇಕೋ ಚೆಕ್ ಮಾಡ್ಬೋದು. ಅದೇ ಸ್ಪಾಟಲ್ಲಿ ಎಲಿಮಿನೇಷನ್ ಮಾಡಿ ಹಂಗೆ ಪ್ಯಾಕ್, ಇಲ್ಲಿಂದನೇ ಲಗೇಜ್ ತರಿಸಿ ಅಲ್ಲಿಂದನೇ ಪ್ಯಾಕ್ ಮಾಡ್ಬೋದು. ಇವತ್ತು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಬಂದಿದ್ವಿ ನಾವು. ಬಟ್ ಎಲ್ಲ 12 ಜನನು ಪನಿಷ್ಮೆಂಟ್ನ ಸಿನ್ಸಿಯರ್ ಆಗಿ ಪರ್ಫಾರ್ಮ್ ಮಾಡಿದ್ರಿ. ನನಗೆ ಒಂದನ್ಸಿದೇನು ಅಂದ್ರೆ, ನೀವು ಟಾಸ್ಕ್ ಕೊಟ್ಟಾಗ ಪರ್ಫಾರ್ಮ್ ಮಾಡಲ್ಲ, ಪನಿಷ್ಮೆಂಟ್ ಕೊಟ್ಟಾಗ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ಕಳ್ಕೊಂಡಿದ್ದನ್ನ ಕಳ್ಕೊಂಡ ಜಾಗದಲ್ಲೇ ಹುಡುಕು ಅನ್ನೋ ಹಾಗೆ ಲಿಕ್ವಿಡ್ ಗೋಲ್ಡ್ ಟಾಸ್ಕ್ ನಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡದ ಕಾರಣಕ್ಕೆ ಸಿಟಿಜನ್ ಶೋ ನಲ್ಲಿರೋ ಅಷ್ಟು ಜನ ಸ್ಪರ್ಧಿಗಳು ಒಟ್ಟಿಗೆ ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ. ಸೊ ಅಷ್ಟು ಜನ ಸ್ಪರ್ಧಿಗಳು ಈಗ ಪೆಟ್ರೋಲ್ ಬಂಕ್ ನಲ್ಲಿ ಪನಿಷ್ಮೆಂಟ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಪೆಟ್ರೋಲ್ ಬಂಕ್ಗೆ ಬರೋ ಗ್ರಾಹಕರಿಗೆ ಗ್ರಾಹಕರ ಹಕ್ಕುಗಳ ಕುರಿತ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಒಂದು ಪೆಟ್ರೋಲ್ ಬಂಕ್ಗೆ ಹೋಗಿ ಅಲ್ಲಿ ಸಿಬ್ಬಂದಿ ವರ್ಗದವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ನಾವು ಅವರಲ್ಲಿ ಒಬ್ಬರಾಗಿ ನಮ್ಮಿಂದ ಯಾವ ರೀತಿ ಸೇವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇತ್ತು. ತುಂಬಾ ಖುಷಿಯಾಗಿ ತುಂಬಾ ಎಂಥೂಸಿಯಾಸಮ್ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ ಬಂದಿದ್ದ ಕಾರುಗಳಿಗಿರ್ಬೋದು ವಿಂಡ್ಶೀಲ್ಡ್ ಕ್ಲೀನ್ ಮಾಡ್ತಾ ಇದ್ದೆ. ಅದರ ನಂತರ ಫಸ್ಟ್ ಟೈಮ್ ಗನ್ ತಗೊಂಡು ಪೆಟ್ರೋಲ್ ಸರಿಯಾದ ಮಾಪನ ಮೆಜರ್ಮೆಂಟ್ ಇಟ್ಕೊಂಡು ಪೆಟ್ರೋಲ್ ಹಾಕಿದೆ. ಅಲ್ಲಿ ಬಂದಿರೋ ಗ್ರಾಹಕರುಗಳಿಗೆ ಅದನ್ನ ಎಲ್ಲಾದ ಒಂದು ಮೆಸೇಜ್ ಕೊಡಕ್ಕೆ ಟ್ರೈ ಮಾಡಿದೆ. ಕ್ವಾಲಿಟಿ ಮೆಜರ್ಸ್ ನೀವು ಯಾವಾಗಲೂ ಮಾಡಿ. ಏನಿದೆ ಇಟ್ಸ್ ಯೋರ್ ರೇಟ್ ಮೇಡಮ್. ಯಾವುದೇ ಮೆಜರ್ಸ್ ಮಾಡ್ತಾರೆ, 5% ನಾವು ಮೆಜರ್ ಮಾಡ್ತಾರೆ. ಕ್ವಾಲಿಟಿ ಯಾವುದೇ ಪ್ರಾಬ್ಲಮ್, ಯಾವುದೇ ಡೌಟ್ ಇದೆ ನೆಕ್ಸ್ಟ್ ಮಾಡ್ಕೊಂಡು. ಈ ಸಿಬ್ಬಂದಿ ವರ್ಗ ಏನು ಯೂಸ್ ಮಾಡ್ತಿದ್ರು ಆ ಟಾಯ್ಲೆಟ್ ಅಲ್ಲೋದೆ ಒಂದು ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಅದ್ರ ಕ್ಲೀನ್ನೆಸ್ ಬಗ್ಗೆನೂ ಅಲ್ಲಿ ಹೇಳ್ಕೊಂಡೆ. ಒಂದೊಂದು ಡಿಸ್ಪ್ಲೇಯಲ್ಲಿ ಒಂದೊಂದು ಅಮೌಂಟ್ ಕರೆಕ್ಟಾಗಿ ಫಿಟ್ ಆಗಿಲ್ಲ ಅಂದರೆ ಅವ್ರ ಬೆಳಗ್ಗೆ ಅವ್ರ ಪ್ರಾಬ್ಲಮ್ ಆಗುತ್ತೆ. ಒಂದೊಂದು ಕ್ವಾಲಿಟಿ ಚೆಕ್ ಮಾಡ್ಬೇಕಂದ್ರೆ ಅವ್ರಿಗೆ ಗೊತ್ತಿರ್ಬೇಕು ಹೆಂಗೆ ಮಾಡ್ಬೇಕಂತ. ಏನಕ್ಕಂದ್ರೆ ಬೇಸಿಕ್ ಎಜುಕೇಷನ್ಲಿಂದ ಯಾರು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೋಗಿ ಪೆಟ್ರೋಲ್ ಬಂಕ್ ಕಡೆ ಎಲ್ಲರೂ ವೆಲ್ ಎಜುಕೇಟೆಡ್ ಇದ್ರು. ಅವ್ರು ಏನು ಮಾಡ್ತಾರೆ ಕೆಲಸ, ಅವ್ರ ಡ್ಯೂಟೀಸ್ ಗೊತ್ತಿತ್ತು. ಅವ್ರ ಜೊತೆ ನಾನು ಸ್ವಲ್ಪ ಕಲ್ತ್ಕೊಂಡೆ. ಗನ್ನಿಂಗ್ ಯೂಸ್ ಮಾಡಬೇಕು, ಎಕ್ಸಾಕ್ಟ್ಲಿ ಡಿಸ್ಪ್ಲೇಲಿ ಪಂಚ್ ಹೆಂಗೆ ಮಾಡಬೇಕು, ಎಷ್ಟು ರುಪೀಸು ಮತ್ತು ಎಷ್ಟು ಲೀಟ್ರ್ ಹೆಂಗೆ ಪಂಚ್ ಮಾಡಬೇಕು. ನಾನು ಸ್ವತಃ ವಿಂಡ್ಶೀಲ್ಡ್ ಕ್ಲೀನ್ ಮಾಡಿದೆ. ವಿಂಡ್ಶೀಲ್ಡ್ ಕ್ಲೀನ್ ಮಾಡಿಸ್ಕೊಳಾಗ ಖುಷಿ ಬೇರೆ, ಕ್ಲೀನ್ ಮಾಡಿದಾಗ ಖುಷಿ ಬೇರೆ. ಕ್ಲೀನ್ ಮಾಡಿದಾಗ ಜಾಸ್ತಿ ಖುಷಿ ಬಂತು, ಏನಕ್ಕಂದ್ರೆ ಕಷ್ಟಪಟ್ಟಿದ್ದೀನಿ ಅಂತ. ಇಲ್ಲ, ಎಂಪ್ಲಾಯ್ಸ್ ತುಂಬ ಕೋಆಪರೇಟಿವ್ ಆಗಿದ್ರು. ನಮಗೆ ಗನ್ನಿಂಗ್ ಯೂಸ್ ಮಾಡಬೇಕು, ಪಂಚಿಂಗ್ ಮಾಡಬೇಕು, ಬಿಲ್ಲು ಯಾವಾಗ ಬಿಲ್ ಬರುತ್ತೆ, ಮತ್ತು ವಿಂಡ್ಶೀಲ್ಡಿಂಗ್ ಕ್ಲೀನ್ ಮಾಡಬೇಕು, ಏರ್ ಪ್ರೆಷರ್ ಚೆಕ್ ಮಾಡಿದ್ರಿ, ಮತ್ತು ರೆಸ್ಟ್ ರೂಮ್ಸ್ ಸ್ಕ್ರೀನಾಗಿ ಇದನ್ನು ಚೆಕ್ ಮಾಡಿದ್ವಿ. ಇಲ್ಲ ಸ್ವಲ್ಪ ಕ್ಲೀನು ಮಾಡಿದ ಜೊತೆಯಲ್ಲಿ ತುಂಬ ಇಲ್ಲಿ ಎಂಪ್ಲಾಯ್ ಫ್ರೆಂಡ್ಲಿ, ತುಂಬ ಕಸ್ಟಮರ್ ಫ್ರೆಂಡ್ಲಿ ಪೆಟ್ರೋಲ್ ಬಂಕ್. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಫಸ್ಟ್ ಟೈಮ್ ಪೆಟ್ರೋಲ್ ಬಂಕಲ್ಲಿ. ತಪ್ಪು ಮಾಡಿದ್ದು ಕಲಿಯೋದ್ರಲ್ಲೇ ಅದೇನು ತಪ್ಪು ಅಂತ ನಂಗೆ ಅನ್ಸಿಲ್ಲ. ಬ್ಲೋ ಹೊಡೆದೆ, ಪೆಟ್ರೋಲ್ ಹಾಕ್ದೆ, ಪೆಟ್ರೋಲ್ ಬಿಲ್ ಕೊಟ್ಟೆ, ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡೆ. ಚೆನ್ನಾಗಿತ್ತು. ಒಂಥರ ಟಾಸ್ಕ್ ಅಲ್ಲಿ ವಿನ್ ಆಗಿಲ್ಲ ಅಂತ ಒಂಚೂರು ಬೇಜಾರಿತ್ತು. ಬಟ್ ಪನಿಷ್ಮೆಂಟು ಚೆನ್ನಾಗಿ ಮಾಡಿದೆ ನನ್ನ ಪ್ರಕಾರವಾಗಿ. ಪೆಟ್ರೋಲ್ ಆಗ್ತಾ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ ನಾನು. ಕೆಲವರಿಗೆ ಪೆಟ್ರೋಲ್ ಕಮ್ಮಿ ಯೂಸ್ ಮಾಡಿ ಸರ್, ಆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ನೀವು ಸಿಗ್ನಲ್ ನಿಂತಾಗ ಗಾಡಿ ಆಫ್ ಮಾಡ್ಕೊಳ್ಳಿ ಹಾಗೆ ಅಂತೇಳಿ ಹೇಳಿದೆ. ನಾನು ಅಲ್ಲಿ ಕಸ ಗುಡಿಸಿದೆ. ಅಲ್ಲಿ ಎಮಿಷನ್ ಟೆಸ್ಟ್ ಬಗ್ಗೆ ನಾನು ಕಲ್ತ್ಕೊಂಡೆ. ಸೊ ಅವ್ರ ಹತ್ರ ಏನು ಕೇಳ್ಕೊಂಡೆ, ಎಮಿಷನ್ ಟೆಸ್ಟ್ ಯಾಕೆ ಮಾಡಿಸ್ಬೇಕು, ಹೆಂಗೆ ಮಾಡಿಸ್ಬೇಕು, ಎಷ್ಟು ತಿಂಗಳಿಗೆ ಮಾಡಿಸ್ಬೇಕು. ಸೊ ಇನ್ನು ಅಲ್ಲಿ ನನಗೆ ಖುಷಿ ಆಯಿತು, ಎಲ್ಲ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ. ಖುಷಿಯಾಗಿ ತಗೊಂಡೆ ಅದನ್ನು. ನಾನು ಪೆಟ್ರೋಲ್ ಬಂಕಲ್ಲಿ ಒಂದಿನ ಪನಿಷ್ಮೆಂಟ್ ಆಗಿ ಕೆಲಸನೂ ಮಾಡಿದ್ದೀನಿ. ಅದನ್ನು ಖುಷಿನೂ ಕೊಟ್ಟಿದೆ ಮತ್ತು ತುಂಬ ತಿಳಿಸ್ಕೊಟ್ಟಿದೆ.
ಅವರಲ್ಲಿ ಎಷ್ಟು ಕಷ್ಟಪಡ್ತಾರೆ, ಡೈಲಿ ಎಷ್ಟು ಜನ ಕಸ್ಟಮರ್ ಬರ್ತಾರೆ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ತಿಳ್ಕೊಂಡೆ. ಲೈಕ್ ಎಷ್ಟೋ ಸ್ವಲ್ಪ ಮಟ್ಟಿಗಾದ್ರೂ ನಾನು ಪೆಟ್ರೋಲ್ ಹೇಗೆ ಮಾಡೋದಂತ ಕಲ್ತ್ಕೊಂಡೆ. ಎಲ್ರಿಗೂ ಪನಿಷ್ಮೆಂಟ್ ಸಿಕ್ತು. ನೆಕ್ಸ್ಟ್ ಡೇ ಹೋದ್ವಿ ಪೆಟ್ರೋಲ್ ಬಂಕ್ಗೆ. ಅವ್ರು ಹೇಳಿದ್ರು ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಪೆಟ್ರೋಲ್ ಹೇಗೆ ಹಾಕ್ತಾರೆ ಏನು ನಿಮಗೆಲ್ಲ ತಿಳಿಬೇಕು, ನೀವು ಅವ್ರಿಗೇನು ಅವೇರ್ನೆಸ್ ಕೊಡ್ತೀರೋ ಅದು ಗೊತ್ತಿಲ್ಲ ಅಂತಂದ್ರು. ಹೋದ್ವಿ, ಬೆಳಗ್ಗೆ ಎದ್ದು ಅಲ್ಲೆಲ್ಲ ಕ್ಲೀನ್ ಮಾಡಿದ್ವಿ. ಸಿಟಿಜನ್ನ 12 ಸ್ಪರ್ಧಿಗಳಿಗೆ ತಾವು ಮಾಡಿದ ತಪ್ಪಿನ ಅರಿವು ಮೂಡಿದಂತಾಗಿದೆ. ಟಾಯ್ಲೆಟ್ ಕ್ಲೀನಿಂಗ್, ಕಸ ಗುಡಿಸೋದು, ಕಾರ್ ವಾಷಿಂಗ್, ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕೋದು, ಹೀಗೆ ತಮಗೆ ಕೊಟ್ಟ ಶಿಕ್ಷೆಯನ್ನ ಸಮರ್ಥವಾಗಿ ನಿಭಾಯಿಸಿದಂತೂ ಸಮಾಧಾನಕರ. ಇವತ್ತು 12 ಜನನು ಎಷ್ಟು ನೀಟಾಗಿ ಗನ್ ಬಗ್ಸಿ ಪೆಟ್ರೋಲ್ ಹಾಕಿದ್ರಿ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರಿ. ಆಮೇಲೆ ಕೆಲವರಿಗೆ ಬಿಲ್ಸ್ ತಗೊಳ್ಳಿ ಅಂತ ಹೇಳಿದ್ರಿ. ಮಹೇಶ್ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ರು ವಿಂಡ್ಶೀಲ್ಡ್ನ. ಗುರು ಅವರಲ್ಲಿ ಒಬ್ಬರಾಗಿದ್ರು. ಇಟ್ ವಾಸ್ ಗುಡ್. ಬಟ್ ಪನಿಷ್ಮೆಂಟ್ ತಗೊಂಡು ಯಾಕೆ ಮಾಡ್ಬೇಕು ಹೇಳಿ? ಫಸ್ಟೇ ಮಾಡಿದ್ರೆ ಒಂದ್ಸತಿ ಹೇಳಿಸ್ಕೊಂಡು, ನಾವು ಇವಾಗ ಆಗ್ಲೇ ಹೇಳ್ದಂಗೆ ನಾವೆಲ್ಲರೂ ಮನುಷ್ಯ ಬುದ್ಧಿಜೀವಿ. ಪ್ರಾಣಿಗಳಿಗೆ ಅಂದ್ರೆ ಹೊಡಿಬೇಕು ಅಲ್ವಾ, ಹೊಡೆದು ಒಂದು ದಾರಿ ತರಬೇಕು. ನಾವು ಮನುಷ್ಯರು ಅತ್ಯಂತ ಇಂಟೆಲಿಜೆಂಟ್ಸ್, ಅದು ಅತ್ಯಂತ ಜವಾಬ್ದಾರಿ ಇರುವಂತ ಒಂದು ಸಿಟಿಸನ್. ದಿ ರಿಯಾಲಿಟಿ ಶೋ ಇನ್ನು ಮುಂದೆ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ದೇರ್ ಇಸ್ ನೋ ಸ್ಕೋಪ್ ಫಾರ್ ಎಮೋಷನ್ಸ್ ಹಿಯರ್. ಈ ಶೋ ಅಲ್ಲಿ ದ ವಿನ್ನರ್ ಇಸ್ ಗೋಯಿಂಗ್ ಟು ಅಚೀವ್ ಎ ಲಾಟ್ ಇನ್ ಹಿಸ್ ಲೈಫ್. ನನಗೆ ಯಾವುದೇ ಎಪಿಸೋಡ್ಗೆ, ಯಾವುದೇ ಒಂದು ಶೋಗೆ ನಿಮಗೆ ಬಂದು ಸಾಯಂಕಾಲ ಪೂರ್ತಿ ನೀವೇನು ಪರ್ಫಾರ್ಮ್ ಮಾಡಿದೆ ನಾನು ಬರೀ ಬೈಯಕ್ಕೆ ನನಗೆ ಇಷ್ಟ ಇಲ್ಲ. ಐ ಹೇಟ್ ಟು ಸ್ಕೋಲ್ಡ್ ಸಂಬಡಿ. ನೀವು ಬಂದು ಹೇಳ್ಬೇಕು ನನಗೆ, ಅಫ್ಕೋರ್ಸ್ ಐ ಹವ್ ಡನ್ ದಿಸ್ ರೈಟ್ ಅಂತ. ಐ ಡೋಂಟ್ ವಾಂಟ್ ಟು ಡೂ ದಿಸ್ ಟೀಚರ್ಸ್ ಜಾಬ್. ಐ ಆಮ್ ಹಿಯರ್ ಟು ಕನ್ವೆ ನಮ್ಮ ಸಿಟಿಸನ್ಸ್ಗೆ ನಮ್ಮ ಟೀಮ್ ಮೂಲಕ ಒಳ್ಳೆ ವಿಷಯಗಳನ್ನ ತಲುಪಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಶೋನ. ಯಾರನ್ನೂ ಬೈಯೋಕ್ಕೋಸ್ಕರ ಅಲ್ಲ, ಯಾರನ್ನೂ ನಿಂದಿಸೋಕ್ಕೋಸ್ಕರ ಅಲ್ಲ, ಯಾರನ್ನೂ ನೋಯಿಸೋಕ್ಕೋಸ್ಕರ ಅಲ್ಲ. ನಮ್ಮ ತಪ್ಪುಗಳ ಮೂಲಕ ನೀವು ಕಲೀರಿ. ನಾವು ಮಾಡೋ ಸರಿ ಕೆಲಸದಿಂದ ಕೂಡ ನೀವು ಕಲಿಬೋದು. ನಿನ್ನೆ ನಾವು ಕಲ್ತ್ವಿ ಲಿಕ್ವಿಡ್ ಗೋಲ್ಡ್ನಲ್ಲಿ ಪ್ಯೂರಿಟಿ, ಕ್ವಾಲಿಟಿ, ಕ್ವಾಂಟಿಟಿ ಈ ಮೂರನ್ನು ಹೇಗೆ ಒಂದು ಪೆಟ್ರೋಲ್ ಬಂಕಿಂದ ತಗೊಳ್ಳೋದು ಅನ್ನೋದು ಕಲ್ತ್ವಿ. ಇವತ್ತಿನ ನಮ್ಮ ಟಾಸ್ಕ್ ಹೆಸರು ಮಾರುವ ಕಟ್ಟೆ. ಮಾರು ಪ್ಲಸ್ ಕಟ್ಟೆ, ಮಾರ್ಕೆಟ್. ಮನುಷ್ಯ ಸದೃಢವಾಗಿ ಜೀವನ ಸಾಗಿಸಬೇಕೆಂದ್ರೆ ಚೆನ್ನಾಗಿ ಊಟ ಮಾಡಬೇಕು. ಇದೆಲ್ಲ ರುಚಿಕರವಾಗಿರ್ಬೇಕಂದ್ರೆ ನಾವು ಉಪಯೋಗಿಸುವ ದಿನನಿತ್ಯದ ತರಕಾರಿಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಆದ್ರೆ ಇದು ನಮಗೆಷ್ಟು ಗೊತ್ತು? ಇಂತಹ ಪ್ರಶ್ನೆ ಅನೇಕ ಸಾರಿ ನಮಗೆ ಪ್ರಶ್ನೆಯಾಗಿಯೇ ಉಳಿದಿದೆ. ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಹೊರಟಿದ್ದಾರೆ ನಮ್ಮ ಸ್ಪರ್ಧಿಗಳು. ನೀವು ನಿಮ್ಮ ಟ್ಯಾಲೆಂಟ್ ತೋರಿಸೋದ್ರ ಜೊತೆಗೆ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದು ನಿಮ್ಮ ಚಾಲೆಂಜ್. ನಮ್ಮ ಸಿಟಿಸನ್ಸ್ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಓಕೆ ಗೈಸ್, ನಿಮ್ಮ ಲಿಸ್ಟ್ ಜೊತೆಗೆ ನಿಮ್ಗೆ ಹಣ ತಲುಪುತ್ತೆ. ಆಲ್ ದ ಬೆಸ್ಟ್. ಸಾಯಂಕಾಲ ಮತ್ತೆ ನಮ್ಮ ಸಿಟಿಸನ್ ಲಾಂಜ್ ಅಲ್ಲಿ ಭೇಟಿ ಮಾಡೋಣ. ದಯವಿಟ್ಟು ಅದನ್ನ ನೀವು ರಿಮೈಂಡ್ ಹೋಮ್ ಮಾಡಬೇಡಿ. ಓಕೆ, ಪೇಮೆಂಟ್ ಇಸ್ಕೊಳ್ಳೋವೇನ್ರಿ ನೀವು? ಪೇಮೆಂಟ್ ಇಸ್ಕೊಳಲ್ವಾ ನೀವು? ಪೇಮೆಂಟ್ ಇಸ್ಕೊಳ್ಳೋ ನೀವು? ಅವನು ಒಂದು ಮಂತಿನ ಅಂತ ತಿನ್ಬಿಡಕ್ಕಾಗುತ್ತಾ? ನೀವೇನಿಗೆ ಕೊಡಲ್ಲ 1 ಕಾಲ್ ಕೆಜಿ? ಅದನ್ನ ಹೇಳಿ ಫಸ್ಟ್. ಏನಿಗೆ ಕೊಡಲ್ಲ? ಏನ್ ರೂಲ್ಸ್ ಇದೆಯಾ ಆ ತರ ಕೊಡಬಾರ್ದು ಅಂತ ನಿಮ್ಗೆ? ಯಾರಿಗೆ ಕೊಡ್ಬೇಕಲ್ಲ? ನಾನು ತಗೊಳ್ಳೋ ರೂಲ್ಸ್ ನನ್ಗಿದೆ, ತಗೊಳ್ಳೋ ರೂಲ್ಸ್ ನನ್ಗಿದೆ. ಮತ್ತೆ ಇನ್ನೇನಿಗೆ ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲಿ?